ಮುಗಿತೀನಿ, ನಿಮ್ ಕಾಲಿಗೆ ಮುಗಿತೀನಿ ಸ್ವಾಮಿ. ನನ್ನ ಮಕ್ಕಳಿಗೆ ಅಷ್ಟು ಗೂಡು ಕೊಡ್ರಪ್ಪ, ನಿನ್ ಕಾಲಿಗೆ ಮುಗಿತೀನಿ. ಬಡವರು ನಿರ್ಮಿಸಿಕೊಂಡ ಮನೆ ತೆರವುಗೊಳಿಸಲು ಬಂದ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಬಡವರು ನಿರ್ಮಿಸಿಕೊಂಡ ಮನೆಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಆಗಮಿಸಿದ ಹಿನ್ನೆಲೆಯಲ್ಲಿ ಬಡ ಕುಟುಂಬಸ್ಥರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ನಡೆಯನ್ನು ಗಮನಿಸಿದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ನಿರ್ಮಾಣದ ಆರಂಭಿಕ ಹಂತದಲ್ಲಿ ಕ್ರಮ ಕೈಗೊಳ್ಳದೆ ಮನೆಗಳು ಪೂರ್ಣಗೊಂಡ ಬಳಿಕ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದನ್ನು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಬಡ ಕುಟುಂಬಗಳ ಬದುಕಿನ ಮೇಲೆ ಪರಿಣಾಮ ಬೀರುವ ಕ್ರಮ ಕೈಬಿಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬಂಡೆ ಹೊಡ್ಕೊಂಡು ಕೂಲಿ ಮಾಡೋರು ಸ್ವಾಮಿ, ಕಲ್ಕೊಂಡು ಸ್ವಾಮಿ, ನಾವು ಯಾರು ದಿಕ್ಕಿರೋದಾರು ಹಿಂಗ್ ಬಂದ್ಬಿಟ್ಟಿದೀವಿ. ನಮ್ಮ ಪರಿಸ್ಥಿತಿ ನಾವೇ ಊರವರೆಲ್ಲ ಸೇರಿ ಕಟ್ಕೊಂತ ಹೇಳ್ರಿ. ಇವತ್ತು ನಮ್ ಫ್ಲಾಶಿಂಗ್ ಮಾಡಕ್ ಕೂಡ ಆಗಲ್ಲ, ನಮ್ಮ ಕೈಯಾಗ ₹1 ಇಲ್ಲ ಸ್ವಾಮಿ. ಇವತ್ತು ಮನೆ ತಲುಪಿಟ್ಟು ನಮ್ನ ಹೇಳಿಕ್ಕ ನಾನು ಕಂಡಿದ್ರೆ ಸ್ವಾಮಿ, ಅದಕ್ಕೆ ಬಂದು ನಮ್ಮನ್ನು ಸಾಯಿಸ್ಬಿಟ್ರಿ ಸ್ವಾಮಿ. ನನ್ನ ಮಕ್ಕಳಿಗೆ ನನಗೆ ಸಾಕೊಟ್ಬಿಟ್ರಿ, ನನ್ನ ಮಕ್ಕಳಿಗೆ ನನಗೆ ಸಾಕೊಟ್ಬಿಟ್ರಿ ಅಪ್ಪ. ನನ್ನ ಮಕ್ಕಳಿಗೆ ನನಗೆ ಯಾಕಪ್ಪ ವಿಚಾರ ಏನು ಸರ್? ಇಲ್ಲಿ ನಾವು 20 ವರ್ಷದಿಂದ ಸರ್ ಇಲ್ಲೇ ಮನೆ ಇದ್ದೀರಿ ಸರ್. ಈ ಮನೇಲಿ ಇವಾಗ ಇರೋದ್ರಿಂದ ಗೌರ್ಮೆಂಟ್ ಇಂದ ಒಂದು ಮನೆ ಕೊಟ್ಟರು ನಮ್ಗೆ. ಇದು ಬಂದು ನಮ್ಮ RI ಆಫೀಸರ್ಸ್ ಎಲ್ಲ ಬಂದು ಸರ್ ನಮ್ಗೆ ಏಕದಮ್ ಯಾವ ನೋಟಿಸು ಕೊಡದೆ ಸರ್ ಇವಾಗ ಮನೆ ದುಬಾಗ್ ಬಂದಿದ್ದಾರೆ. ನಮ್ಮ ಕುಟುಂಬನ ಹಾಕೊಂಡು ನೆಲೆಗೆ ಹೋಗ್ಬೇಕು ಸರ್. ಈ ಮನೆನೇ ನಮ್ಗೆ ಜೀವನಾಧಾರ. ನಮ್ಗೆ ಕೂಲಿ ಮಾಡ್ಕೊಂಡು ಸರ್ ದಿನಕ್ಕೆ ನಾವು ₹300-350 ಕೂಲಿ ಮಾಡ್ಕೊಂಡು ಮನೆ ಸಾಕ್ತಾ ಇದೀನಿ ಸರ್. ಮನೆಯೆಲ್ಲ ಇವಾಗ ಈ ಮನೆ ಮೇಲೆ ಹಾಕಿ ನಾವು ಬಂಡವಾಳ ಇರೋದೆಲ್ಲ ಮನೆ ಮೇಲೆ ಹಾಕಿದೀವಿ ಸರ್. ನಮ್ಗೆ ಬರೀ ಏನಿಲ್ಲ ಸರ್, ಆಧಾರ ಮನೇಲಿ ಊರಲ್ಲಿ ಜಮೀನು ಕೂಡ ಇಲ್ಲ ಸರ್. ನಮಗೆ ರಾಜಿ ಮಾಡಕ್ ದುಡ್ಡಿಲ್ಲ ಸರ್. ಸರ್ಕಾರ ನಮ್ಗೆ ಅವಕಾಶ ಕೊಟ್ಟಿಲ್ಲ, ನಾವೇನ್ ಮಾಡೋದು ಸ್ವಾಮಿ? ಸರ್ಕಾರ ಬಂದು ಬೇಕಾದ್ರೆ ನಮ್ಗೆ ಆತ್ಮಹತ್ಯೆ ಅವ್ರು ಏನಂತ ಅಂದು ಕೊಟ್ಬಿಡ್ಲಿ ಸ್ವಾಮಿ. ನನ್ನದೆಲ್ಲ ಪಡ ಹೋಯ್ಕೊಂಡು ಮಕ್ಕಳು ಹಾಕೊಂಡು ಸಾಕು ವಾದಿಸ್ತೇ ನಿಲ್ಸಿ ಮಕ್ಕಳಿಲ್ಲೇ ಅವರು ಸ್ವಾಮಿ. ನಾವ್ ಸಾವಂದ್ ಬಿಟ್ರೆ ನಮ್ ತಿನ್ನೇನಿಲ್ಲ ಸ್ವಾಮಿ. ಊರವರೆಲ್ಲ ನಮ್ ಪರಿಸ್ಥಿತಿ ನೋಡಿ ಹಾಕೊಟ್ರು. ಅನ್ನತಲ್ಲದ ನಾವೇನ್ ಮಾಡೋದು? ನೀವೇ ನ್ಯಾಯ ಮಾಡ್ರಿ ಸ್ವಾಮಿ ನಮ್ಗ.